ವೆಲ್ಕಮ್ ಬ್ಯಾಕ್. ಮತ್ತಷ್ಟು ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಡಿಕೆಶಿ ಸತೀಶ್ ಸಂಧಾನಕ್ಕೆ ಸುರ್ಜೇವಾಲಾ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಉಭಯ ನಾಯಕರ ಜೊತೆ ಗೌಪ್ಯ ಸಭೆಯನ್ನ ನಡೆಸಲಿದ್ದಾರೆ. ಡಿಕೆಶಿ ಸತೀಶ್ ಸಂಧಾನಕ್ಕೆ ಸುರ್ಜೇವಾಲಾ ಸರ್ಕಸ್ ಮಾಡ್ತಿದ್ದಾರೆ. ಬೆಳಗಾವಿಯಲ್ಲಿ ಉಭಯ ನಾಯಕರ ಜೊತೆ ಗೌಪ್ಯ ಸಭೆಯನ್ನ ನಡೆಸಲಿದ್ದಾರೆ. ಬಣಬಡಿದಾಟಕ್ಕೆ ಬ್ರೇಕ್ ಹಾಕಲು ಸುರ್ಜೇವಾಲಾ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಡಿಕೆಶಿ ಸತೀಶ್ ಒಟ್ಟಿಗೆ ಕೂರಿಸಿಕೊಂಡು ಸುರ್ಜೇವಾಲಾ ಇದೀಗ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಅರ್ಧ ಗಂಟೆ ಕಾಲ ಸಮಾಲೋಚನೆಯನ್ನ ನಡೆಸಲಾಗಿದೆ. ಇಬ್ಬರ ನಡುವಿನ ಗೊಂದಲವನ್ನ ಬಗೆಹರಿಸಲು ಸುರ್ಜೇವಾಲಾ ಯತ್ನವನ್ನ ಮಾಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ಹೋಟೆಲ್ನಲ್ಲಿ ಇದ್ರು. ಡಿಕೆ ಶಿವಕುಮಾರ್ ಸತೀಶ್ ಸಂಧಾನಕ್ಕೆ ಸುರ್ಜೇವಾಲಾ ಇದೀಗ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಉಭಯ ನಾಯಕರ ಜೊತೆ ಗೌಪ್ಯ ಸಭೆಯನ್ನ ಕೂಡ ನಡೆಸಿದ್ದಾರೆ. ಬಣಬಡಿದಾಟಕ್ಕೆ ಬ್ರೇಕ್ ಹಾಕಲು ಸುರ್ಜೇವಾಲಾ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಡಿಕೆಶಿ ಸತೀಶನ್ನ ಒಟ್ಟಿಗೆ ಕೂರಿಸಿಕೊಂಡು ಸುರ್ಜೇವಾಲಾ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಅರ್ಧ ಗಂಟೆಗಳ ಕಾಲ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಸುರ್ಜೇವಾಲಾ ಇಬ್ಬರ ನಡುವಿನ ಒಪ್ಪಂದವನ್ನ ಮಾಡಲು ಪ್ರಯತ್ನವನ್ನ ಮಾಡ್ತಿದ್ದಾರೆ ಸುರ್ಜೇವಾಲಾ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಏನು ಜೈಬಾಪು ಸಮಾವೇಶ ಇದೆ, ಆ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಇನ್ನು ಬಣಬಡಿದಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕಾಂಗ್ರೆಸ್ ಕೈಪಾಳ್ಯದಲ್ಲಿ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಸಾಕಷ್ಟು ನಾಯಕರು ಈಗಾಗಲೇ ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ರು. ಪರಮೇಶ್ವರ್ ಸೇರಿದಂತೆ ಸಾಕಷ್ಟು ನಾಯಕರು ಪ್ರತಿಕ್ರಿಯೆ ನೀಡಿದ್ರು. ಇನ್ನು ಪರಮೇಶ್ವರ್ ಅವರು ಡಿಕೆ ಶಿವಕುಮಾರ್ ಅವರು ಎರಡೆರಡು ಹುದ್ದೆಗಳನ್ನ ನಿಭಾಯಿಸೋದು ತುಂಬಾ ಕಷ್ಟ ಆಗುತ್ತೆ, ಆದ್ರಿಂದ ಯಾವ್ದಾದ್ರು ಒಂದು ಹುದ್ದೆಗೆ ರಾಜೀನಾಮೆಯನ್ನ ನೀಡಬೇಕು ಎಂಬ ಒತ್ತಾಯವನ್ನ ಕೂಡ ಮಾಡಿದ್ರು. ಇನ್ನು ಇವರು ಕೂಡ ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗಾಗಲೇ ಒಂದು ಹೇಳಿಕೆಯನ್ನ ನೀಡಿದ್ರು. ನನಗೇ ಬೇಕು ಅಂತ ಹೇಳ್ತಾ ಇಲ್ಲ, ಬಟ್ ಬದಲಾವಣೆಯನ್ನ ಮಾಡಿ ಎನ್ನುವ ಒಂದು ಹೇಳಿಕೆಯನ್ನ ನೀಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಕೂಡ ಈಗಾಗಲೇ ಪ್ರತಿಕ್ರಿಯೆಯನ್ನ ನೀಡಿದ್ರು. ಏನು ಅಧ್ಯಕ್ಷ ಪಟ್ಟ ಅನ್ನೋದು ಅಂಗಡಿಯಲ್ಲಿ ಸಿಗುವ ವಸ್ತು ಅಲ್ಲ ಎಂಬ ಹೇಳಿಕೆಯನ್ನ ಕೂಡ ನೀಡಿದ್ರು. ಅದಾದ ನಂತರ ಇದೀಗ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಎಂಟ್ರಿ ನೀಡಿ ಬದಲಾವಣೆ ಆಗೋದಿಲ್ಲ ಎಂಬ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಲಕ್ಷ್ಮಿ ಹೆಬ್ಬಾಳ್ಕರ್ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಸುರ್ಜೇವಾಲಾ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಆಸ್ಪತ್ರೆಗೆ ಈಗಾಗಲೇ ಭೇಟಿಯನ್ನ ನೀಡಿದ್ರು. ಅವರ ಜೊತೆ ಕಾರು ಅಪಘಾತದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಗಾಯಗೊಂಡಿದ್ದಾರೆ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು ವೈದ್ಯರಿಂದ ಮಾಹಿತಿಯನ್ನ ಪಡೆದಿದ್ದಾರೆ ಡಿಕೆ ಶಿವಕುಮಾರ್ ಹಾಗೂ ಸುರ್ಜೇವಾಲಾ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಕಾಂಗ್ರೆಸ್ ಯುವ ಮುಖಂಡ ನಲಪಾಡ್ ಸೇರಿ ಹಲವರು ಸಾಥನ್ನ ನೀಡಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಡಿಕೆ ಶಿವಕುಮಾರ್ ಸೇರಿದಂತೆ ಸಾಕಷ್ಟು ನಾಯಕರು ಈಗಾಗಲೇ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಏನು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಪಾಲ್ಗೊಂಡಿದ್ರು. ಬೆಂಗಳೂರಿನಿಂದ ಬೆಳಗಾವಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ದಾರಿ ಮಧ್ಯೆ ಆಕ್ಸಿಡೆಂಟ್ ಕೂಡ ಸಂಭವಿಸಿತ್ತು. ಆಕ್ಸಿಡೆಂಟ್ ಆದ ನಂತರ ಆಕೆಯನ್ನ ಇದೀಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಬೆಡ್ ರೆಸ್ಟ್ ನಲ್ಲಿ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಈಗಾಗಲೇ ಸಾಕಷ್ಟು ನಾಯಕರು ಬಂದು ಭೇಟಿಯನ್ನ ಮಾಡಿಕೊಂಡು ಹೋಗಿದ್ದಾರೆ. ಅದರ ಬೆನ್ನಲ್ಲೇ ಇದೀಗ ಸುರ್ಜೇವಾಲಾ ಆಸ್ಪತ್ರೆಗೆ ಬಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಅವರ ಜೊತೆ ಡಿಕೆ ಶಿವಕುಮಾರ್ ಸೇರಿದಂತೆ ಸಾಕಷ್ಟು ನಾಯಕರು ಇದೀಗ ಅಲ್ಲಿ ಹಾಜರಿದ್ದರು. Is there any narrowing of gap because of nothing? That's good. You'll be fine. No problem. It's not a problem. God has been very kind. I saw the car. Anything could have happened. I think all the airbags is open. Right side you left side. I saw all air, even backside airbags open. I mean, if you look at the